Hi guys, welcome back to another interesting video. ರಾಜಸ್ಥಾನದ ಅರಾವಳಿ ಬೆಟ್ಟಗಳ ನಡುವೆ ಒಂದು ಕೋಟೆ ಇದೆ. ಅದರ ಮುಖ್ಯ ಗೇಟ್ ಮುಂದೆ ಒಂದು ವಿಚಿತ್ರ ವಾರ್ನಿಂಗ್ ಬೋರ್ಡ್ ನಿಂತಿದೆ. ಅದರ ಮೇಲೆ ಸ್ಪಷ್ಟವಾಗಿ ಬರೆಯಲಾಗಿದೆ, ಸೂರ್ಯಾಸ್ತದ ನಂತರ ಪ್ರವೇಶ ನಿಷಿದ್ಧ. ಈ ವಾರ್ನಿಂಗ್ ನ ಯಾವ ವಿಲೇಜ್ ಜನರು ಅಥವಾ ಸೆಕ್ಯೂರಿಟಿ ಗಾರ್ಡ್ ಹಾಕಿದ್ದಲ್ಲ. ಇದನ್ನು ಹಾಕಿರುವುದು ಸ್ವತಃ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಇಲ್ಲಿ ಪ್ರಶ್ನೆ ಬಂದ್ಬಿಟ್ಟು, ಒಂದು ಇತಿಹಾಸ ಪ್ರಸಿದ್ಧ ಕೋಟೆಗೆ ಸರ್ಕಾರವೇ ರಾತ್ರಿ ಪ್ರವೇಶ ನಿಷೇಧ ಮಾಡಬೇಕು ಅಂದ್ರೆ ಅದರ ಹಿಂದೆ ನಿಜಕ್ಕೂ ಯಾವ ಭಯಾನಕ ರಹಸ್ಯ ಇದೆಯೇ? ಲೋಕಲ್ ಜನರು ಹೇಳ್ತಾರೆ, ರಾತ್ರಿಯಲ್ಲಿ ಮಹಿಳೆಯರು ಅಳುವ ಶಬ್ದ ಕೇಳುತ್ತದೆ, ಕಾಲ್ಗೆಜ್ಜೆಯ ಧ್ವನಿ ಬರುತ್ತದೆ, ಯಾರೋ ಹಿಂದಿನಿಂದ ನಡೆಯುತ್ತಿರುವ ಅನುಭವವಾಗುತ್ತದೆ. ಮತ್ತು ಒಂದು ಪ್ರಸಿದ್ಧ ನಂಬಿಕೆ, ಬಾನಗಡದಲ್ಲಿ ರಾತ್ರಿ ಉಳಿದವರು ಜೀವಂತವಾಗಿಯೂ ಹಿಂದಿರುಗುವುದಿಲ್ಲ. ಆದ್ದರಿಂದ ಇಂದು ನಾವು ತಿಳಿಯೋಣ, ಬಾನಗಡ ಕೋಟೆಯು ನಿಜವಾಗಿಯೂ ಹಾಂಟೆಡ್ ಅಥವಾ ಇದು ಭಾರತದ ದೊಡ್ಡ ಅಪಾಯಕಾರಿ ಜಾಗಗಳಲ್ಲಿ ಒಂದೇ. ಬಾನಗಡದ ಬಗ್ಗೆ ಅತ್ಯಂತ ಪ್ರಸಿದ್ಧ ಕಥೆ ಒಬ್ಬ ತಾಂತ್ರಿಕನದ್ದು. ಅವನ ಹೆಸರು ಸಿಂಗಿಯ. ಅವನು ಕಪ್ಪು ಜಾದುವಿನಲ್ಲಿ ಪರಿಣಿತಿ ಹೊಂದಿದ್ದಾನೆಂದು ಹೇಳುತ್ತಾರೆ. ಅವನ ಕಣ್ಣು ಬಿದ್ದದ್ದು ಬಾನಗಡದ ಸುಂದರವಾದಂತಹ ರಾಜಕುಮಾರಿ ರತ್ನಾವತಿಯ ಮೇಲೆ. ರಾಜಕುಮಾರಿ ಅವನನ್ನು ಒಪ್ಪುವುದಿಲ್ಲ ಅನ್ನುವುದನ್ನು ತಿಳಿದ ಸಿಂಗಿಯ ಕಪ್ಪು ಜಾದುವಿನ ಸಹಾಯದಿಂದ ಅವಳನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದ. ಒಂದು ದಿನ ರಾಜಕುಮಾರಿ ಮಾರುಕಟ್ಟೆಯಲ್ಲಿ ಈತ್ರ ಖರೀದಿಸಲು ಬಂದಾಗ ಅವನು ಆ ಸುಗಂಧದ ಬಾಟಲಿಗೆ ಜಾದು ಮಾಡಿದ್ದನೆಂದು ಕತೆ. ಆದರೆ ರತ್ನಾವತಿಗೆ ಅವನ ತಂತ್ರ ಗೊತ್ತಾಗಿ ಆ ಬಾಟಲಿಯನ್ನು ದೊಡ್ಡ ಕಲ್ಲಿನ ಮೇಲೆ ಎಸೆದಳು. ಕಥೆಯ ಪ್ರಕಾರ ಜಾದು ಆ ಕಲ್ಲಿನ ಮೇಲೆ ಕೆಲಸ ಮಾಡಿ ಅದು ಸಿಂಗಿಯ ಕಡೆ ಗೂಳಿಯಂತೆ ಬಂದು ಅವನನ್ನೇ ನುಚ್ಚು ನೂರಾಗಿ ಕೊಂದಿತ್ತು. ಆದರೆ ಸಾಯುವ ಮೊದಲು ಅವನು ಶಾಪ ಕೊಟ್ಟನೆಂದು ಹೇಳುತ್ತಾರೆ. ಈ ಕೋಟೆ ನಾಶವಾಗುತ್ತದೆ, ಇಲ್ಲಿ ಯಾರು ಜೀವಂತ ಉಳಿಯುವುದಿಲ್ಲ. ಮತ್ತು ನಂತರ ಬಾನಗಡ ಶಾಪಗ್ರಸ್ತವಾಯಿತೆಂದು ಜನ ನಂಬುತ್ತಾರೆ. ಇತಿಹಾಸದಲ್ಲಿ ರಾಜಕುಮಾರಿ ರತ್ನಾವತಿ ಎಂಬ ವ್ಯಕ್ತಿಯ ಯಾವುದೇ ವೆರಿಫೈಡ್ ರೆಕಾರ್ಡ್ಸ್ ಇಲ್ಲ, ಶಿಲಾಶಾಸನ ಇಲ್ಲ, ಡಾಕ್ಯುಮೆಂಟ್ಸ್ ಇಲ್ಲ, ವಂಶದ ದಾಖಲೆಯಂತೂ ಇಲ್ಲವೇ ಇಲ್ಲ. ಅಂದರೆ ಬಾನಗಡ ಹಾಂಟೆಡ್ ಲೆಜೆಂಡ್ ನ ಎಂಟೈರ್ ಫೌಂಡೇಶನ್ ಬಹುಶಃ ಕಾಲ್ಪನಿಕ ಪಾತ್ರಗಳ ಮೇಲೆ ನಿಂತಿದೆಯೇ? ಹಾಗಾದರೆ ಜನರಿಗೆ ಭೂತದ ಅನುಭವ ಏಕಾಗುತ್ತದೆ? ಇಲ್ಲಿ ಬರುತ್ತೆ ಸೈನ್ಸ್. 1980ರಲ್ಲಿ ಬ್ರಿಟನ್ ಇಂಜಿನಿಯರ್ ವಿಕ್ ಟ್ಯಾಂಡಿ ತಮ್ಮ ಲ್ಯಾಬ್ನಲ್ಲಿ ವಿಚಿತ್ರ ಅನುಭವ ಹೊಂದಿದ್ದರು. ಅವರಿಗೆ ಅಚಾನಕ್ ಯಾರೋ ನೋಡುತ್ತಿದ್ದಾರೆ ಅನಿಸಿತು. ದೇಹ ತಣ್ಣಗಾಯಿತು, ಬೆವರು ಬರಲು ಶುರುವಾಯಿತು, ಕಣ್ಣಿಂಚಿನಲ್ಲಿ ನೆರಳು ಕಂಡಿತು. ಅವರಿಗೆ ಲ್ಯಾಬ್ನಲ್ಲಿ ಭೂತ ಇದೆ ಅನಿಸಿತು. ಆದರೆ ಮುಂದಿನ ದಿನ ಅವರು ಕಂಡುಕೊಂಡಿದ್ದು ಏನು ಗೊತ್ತಾ? ಹೊಸದಾಗಿ ಅಳವಡಿಸಿದ್ದ ಫ್ಯಾನ್ 19 ಹರ್ಟ್ಜ್ ಇನ್ಫ್ರಾಸಾನಿಕ್ ಫ್ರೀಕ್ವೆನ್ಸಿ ಉತ್ಪತ್ತಿ ಮಾಡುತ್ತಿತ್ತು. 20 ಹರ್ಟ್ಜ್ಗಿಂತ ಕಡಿಮೆ ಫ್ರೀಕ್ವೆನ್ಸಿಯಲ್ಲಿ ಇರುವ ಸೌಂಡ್ ವೇವ್ಸ್. ಮಾನವರು ಅದನ್ನು ಕೇಳಲಾರರು, ಆದರೆ ನಿಮ್ಮ ಬಾಡಿ ಅದನ್ನು ಫೀಲ್ ಮಾಡುತ್ತದೆ. ಇದರಿಂದ ಈ ತರಹದ ಸೆನ್ಸ್ ಅಥವಾ ಯಾರೋ ನೋಡುತ್ತಿದ್ದಾರೆ ಅನ್ನುವ ಫೀಲ್ಸ್, ಶಾಡೋಸ್ ಕಾಣುವ ಭ್ರಮೆ ಉಂಟಾಗುತ್ತದೆ. ಬಾನಗಡದಲ್ಲಿ ಇನ್ನಷ್ಟು ವಿಚಿತ್ರ ವಿಷಯಗಳು ನಡೆದಿವೆ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಸವಾಲೆನಿಸುವಂತಹ ವಿಷಯಗಳು ನಡೆದಿವೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಪಾರ್ಟ್ 2 ನಲ್ಲಿ.